ಅಪ್ಪ, ಅಮ್ಮ, ಅಪ್ಪ. ಏಯ್, ಮನೆಗೆ ಬಂದೇನೋ ಆಲೇನೆ. ಮನೆಗೆ ಬರಬೇಡ ಅಂತ ನಾನು ಹೇಳಲಿಲ್ವಾ? ಇನ್ನು ಮನೆಗೆ ಬೇರೆ ಬಂದವನಿ. ಅಪ್ಪ, ಅಮ್ಮ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ದಯವಿಟ್ಟು ನಾನು ಹೇಳ್ತಾ ಇರೋದನ್ನ ಸಮಾಧಾನದಾಗ ಕೇಳ್ತೀರಾ? ಪ್ಲೀಸ್, ನಿಮ್ಮ ಹತ್ರ ಸ್ವಲ್ಪ ಏನೋ ಮಾತಾಡಬೇಕು. ಅದಕ್ಕೆ ಬಂದೀನಿ. ಬೇಕಾದ್ರೆ ನೀವು ನನ್ನ ಎಷ್ಟಾದರೂ ಇಟ್ಕೊಂಡು ಹೊಡೀರಿ, ಬಡೀರಿ, ಚೆನ್ನಾಗಿ ಬೈರಿ, ಉಗುಳ್ರಿ, ಏನಾದರೂ ಮಾಡಿ. ಯಾಕಂದ್ರೆ ನಾನಂತ ತಪ್ಪು ಮಾಡಿದ್ದೀನಿ. ಅದಕ್ಕೆ ನೀವು ನನ್ನ ಬೈತಾ ಇದ್ದೀರಾ. ಬೈರಿ, ಬೇಕಂದ್ರೆ ಹೊಡಿಯಪ್ಪ, ಹೊಡೀರಿ, ಇಬ್ಬರು ಸೇರ್ಕೊಂಡು ಹೊಡೀರಿ. ನನ್ಗೆ ಅವಾಗ ನಾನು ಮಾಡಿರೋ ಪಾಪನಾದ್ರೂ ಬಗೆಹರಿತೈತೆ, ನಾನು ಮಾಡಿರೋ ಕರ್ಮನಾದ್ರೂ ಹೋಗುತ್ತೆ. ಪ್ಲೀಸ್ ಅಪ್ಪ, ಅಪ್ಪ ಪ್ಲೀಸ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು ಕಣಪ್ಪ. ಅಣ್ಣ ಇದ್ದಾನ, ಅಣ್ಣನ್ನು ಕರೆದ್ಬಿಡಿ. ಈ ಮನೆಗೂ ನಿನಗೂ ಸಂಬಂಧ ಇಲ್ಲ ಅಂತ ಹೇಳಿ ಬರ್ಕೊಟ್ಟ ಮೇಲೆ ತಿರ್ಗಾ ಈ ಮನೆಗೆ ಯಾಕೆ ಬಂದೆ? ಸುಮ್ಮನೆ ಹೋಗು ವರ್ಷ. ನನಗೆ ಟೆನ್ಷನ್ ಕೊಡಬೇಡ. ನನಗೆ ಟೆನ್ಷನ್ ಮಾಡ್ಕೊಂಡ್ರೆ ನನಗೆ ಸುಮ್ಮನೆ ಇಲ್ಲದೆಲ್ಲನ ತಲೆ ಕೆಟ್ಟೋಗ್ಬಿಡುತ್ತೆ. ಇಲ್ಲಿ ನೀನು ಟೆನ್ಷನ್ ಕೊಡಬೇಡ. ಇಲ್ಲಿಂದ ಸುಮ್ಮನೆ ಹೊರಟೋಗು. ಒಳ್ಳೆ ಮಾತಿಂದ ಹೇಳ್ತೀನಿ, ಇಲ್ಲಿಂದ ಹೊರಟೋಗು ನೀನು. ಪ್ಲೀಸ್ ಅಪ್ಪ, ನಿಮ್ಮ ಹತ್ರ ಮಾತಾಡಬೇಕು ಅಂತಲೇ ಬಂದಿದ್ದೀನಿ. ನಾನು ಇಲ್ಲಿಂದ ಹೋಗೋದಿಲ್ಲ, ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ನೀವು ನಾನು ಹೊಡೀರಿ, ಎಷ್ಟಾದರೂ ಹೊಡೀರಿ. ನಾನು ಹೋಗೋದಿಲ್ಲ, ಇಲ್ಲೇ ಕೂತ್ಕೊಳ್ತೀನಿ. ಏಯ್, ಅವತ್ತೇ ಹೇಳಿಲ್ವೇ ಈ ಮನೆಗೂ ನಿನ್ಗೂ ಸಂಬಂಧ ಇಲ್ಲ ಕಣೋ, ನಮ್ಮ ಮನೆಗೆ ಬರಬೇಡ ಅಂತ? ಅವತ್ತೇ ಹೇಳಿಲ್ವೇನೋ ನಾನು ನಿಮಗೆ? ನೀವೇನು ಮಾಡ್ತೀರೋ ಗೊತ್ತಿಲ್ಲ. ಸುಗುಣ ನನಗೆ ಬೇಕು. ನಾನು ಸುಗುಣನ ಜೊತೆ ಇರ್ತೀನಿ ಅಷ್ಟೇ. ನೀವು ಕಂಪ್ಲೇಂಟ್ ಕೊಡ್ತೀರಾ, ಜೈಲ್ಗೆ ಹಾಕಿಸ್ತೀರಾ, ಹಾಕ್ಸಿ. ಅಲ್ಲಾದ್ರೂ ಒಳಗಡೆ ಹೋಗಿ ನೆಮ್ಮದಿಯಾಗಿರ್ತೀನಿ ಅಷ್ಟೇ. ಕಂಪ್ಲೇಂಟ್ ಕೊಟ್ಟು ಜೈಲ್ಗಾದ್ರೂ ಕಳಿಸ್ರಿ ನನ್ನ. ನಾನಂತೂ ಇಲ್ಲಿಂದ ಹೋಗೋದಿಲ್ಲ ಅಷ್ಟೇ. ಕಂಪ್ಲೇಂಟ್ ಕೊಟ್ಟು ಜೈಲ್ಗೆ ಹಾಕಿಸ್ರಿ, ಇಲ್ಲಾಂದ್ರೆ ಸುಗುಣನ ಜೊತೆ ನನಗೆ ಇರೋದಕ್ಕೆ ಬಿಡಿ. ಹೇಳಿ ನನ್ನ ಜೀವನ ಸರಿ ಮಾಡಿ ಅಷ್ಟೇ. ನನ್ನ ಡೈವರ್ಸ್ ವಾಪಸ್ ತೊಗೊಳ್ತೀನಿ ಹೇಳಿ ಅಷ್ಟೇ. ಯಾಕೆ ಅತ್ತೆ ಮಾವನೇ ಮಾತಾಡ್ತಾರೆ, ನಾನು ಏನಕ್ಕೆ ಮಾತಾಡೋಣ? ಅವರೇ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಏನಕ್ಕೆ ಮಾತಾಡಕ್ಕೆ ಹೋಗೋಣ? ಅವರೇ ಮಾತಾಡ್ತಾರೆ, ನಾನು ಮಾತಾಡೋದಿಲ್ಲ. ವರ್ಷ ಸುಮ್ಮನೆ ಹೋಗು ಇಲ್ಲಿಂದಾನ. ಇಲ್ಲಿ ನೋಡಿ, ಈ ಮನೆಗೂ ನಿನಗೂ ಸಂಬಂಧ ಇಲ್ಲ. ನಮಗೂ ನನ್ನ ಮಗ ಇಲ್ಲ, ಸಣ್ಣ ಮಗ ಆಲೇನೆ ಸತ್ತೋಗ್ಬಿಟ್ಟವನಿ ಅಂತ ನಾವು ಅಂದ್ಕೊಂಡಿದ್ದೀವಿ. ನನ್ನ ಮಗನೇ ಇಲ್ಲ, ನಮ್ಗಿರೋದೇ ಒಬ್ಬ ಮಗ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಪಾಡಿಗೆ ನಾವು ಇದ್ದೀವಿ. ಸುಮ್ಮನೆ ಇಲ್ಲಿಂದ ಹೊರಟೋಗಿ, ನನಗೆ ತಲೆ ತಿನ್ಬೇಡ. ಅಲ್ಲ, ನೀವೇನು ಮಾಡ್ತೀರೋ ಗೊತ್ತಿಲ್ಲ. ನಾನೀಗ ಅಲ್ಲೆಲ್ಲ ಇರೋಕ್ಕಾಗಲ್ಲಪ್ಪ. ಆವಾಗಲೇ ಅರಿವಿರ್ಬೇಕಾಯ್ತು ಕಣೋ. ಅರಿವಿಲ್ಲದ ಕತ್ತೆ, ಅರಿವಿಲ್ಲದ ಥರ ಆಡ್ತೀಯಲ್ಲ, ಅರಿವಿಲ್ಲದ ಕತ್ತೆ. ಆವಾಗಲೇ ನಿನಗೆ ಅರಿವಿದ್ದಿದ್ರೆ ಹಿಂಗೆ ಯಾಕೋ ಆಗೋದು ಅಲ್ಕಾ? ಇವಾಗ ಬಂದವನಿ ನನಗೆ ಸುಗುಣ ಬೇಕು ಅಂತ ಹೇಳಿ. ಅವತ್ತು ನೋಡಿದ್ರೆ ನನಗೆ ಅವಳೇ ಬೇಕು ವಿಜಿ ಅಂತ ಹೇಳಿ ನಾನು ಡೈವರ್ಸ್ ಕೊಡ್ತೀನಿ, ನಾನು ಅವಳನ್ನ ಮದುವೆ ಆಗ್ತೀನಿ ಅಂತ ಹೋದವನು ಇವತ್ತು ಸುಗುಣನೇ ಬೇಕು ಅಂತ ಬಂದಿದೀಯಾ? ಅಮ್ಮ ಪ್ಲೀಸ್ ಅಮ್ಮ, ಅಪ್ಪ ನೀವೇ ಸರಿ ಮಾಡ್ಬೇಕಪ್ಪ. ಇವಾಗ ನೀವೇನು ಮಾಡ್ತೀರೋ ಗೊತ್ತಿಲ್ಲ. ಮಗನೇ, ಕಾಲಲ್ಲಿ ಜಾಡ್ಸ್ ಹೊಡೆದ್ಬಿಡ್ತೀನಿ. ಇಲ್ಲಿಂದ ಹೋದ್ರೆ ಸರಿ, ಹೋಗೋ. ಇವಾಗ ಬಂದವನಿ. ಗೊತ್ತಿಲ್ವೇನೋ? ಅದು ಬೆಂಕಿ ಕೈ ಇಕ್ಕಿದ್ರೆ ಕೈ ಸುಡುತ್ತೆ ಅನ್ನೋದು ಗೊತ್ತಿಲ್ವೇನೋ ನಿನಗೆ? ಬೆಂಕಿ ಅನ್ನೋದು ಗೊತ್ತಿದ್ರು ಆ ಬೆಂಕಿ ಕೈ ಇಟ್ಟು ಸುಟ್ಕೊಂಡು ನನಗೆ ಗಾಯ ವಾಸಿ ಆಗಬೇಕು ಅಂತ ಬಂದರೆ ಯಾರೋ ವಾಸಿ ಮಾಡ್ತಾರೆ ನಿನಗೆ? ಅದು ಬೆಂಕಿ ಬೇಡ ಕಣಪ್ಪ, ಕೈ ಸುಡುತ್ತೆ ಅಂತ ನಾವು ಹೇಳಿಲ್ವಾ? ನಾವು ಹೇಳಿಲ್ವೇನೋ? ಕೈ ಸುಡುತ್ತೆ ಕಣೋ, ಬೇಡ ಅಂತ ಬುಡ್ಕೊಂಡ್ವಲ್ಲ. ನಮ್ಮ ಮಾತು ಕೇಳಲೇ ಇಲ್ಲ ನೀನು. ಹೊಡೀರಿ, ಹೊಡೆದೇನೋ ಒಂದು ಗತಿ ಮಾಡಿ. ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಸ್ಟೇಷನಿಗೆ ಕಳಿಸಿ. ಇಲ್ಲಾಂದ್ರೆ ಸುಗುಣನ ಜೊತೆ ನನಗೆ ಸಂಸಾರ ಸರಿ ಮಾಡಿ ಅಷ್ಟೇ. ಹೊಡೀರಿ, ನನಗೇನಾನ ಒಂದು ಗತಿ ಮಾಡಿರಿ ಅಷ್ಟೇ. ನಿಮ್ಮ ಕೈಯಿಂದಲನ ನನಗೇನಾನ ಒಂದು ಆಗಲಿ. ಮಾಡಿರೋ ಪಾಪಕ್ಕೆ, ನಾನು ಮಾಡಿರೋ ಕರ್ಮಕ್ಕೆ ನಿಮ್ಮ ಕೈಯಿಂದಲೇ ನನಗೆ ಶಿಕ್ಷೆ ಆಗಲಿ. ಹೊಡಿಯಪ್ಪ, ಹೊಡಿ. ಬಾರಮ್ಮ, ಬಾ ನೀನು ಒಂದು ಕಡೆ ಹೊಡಿ. ಬಾ, ಎಲ್ಲರೂ ಹೊಡೆದ್ಬಿಡಿ ನನ್ನ, ಚೆನ್ನಾಗಿ ಹೊಡೀರಿ. ಸುಗುಣ ಬಾ, ನನ್ನ ನೋಡಿ ಬಾ. ಸುಗುಣ, ನನ್ನ ನೋಡಿ ಬಾ. ಅಯ್ಯೋ, ನನಗೆ ಟೆನ್ಷನ್ ಮಾಡ್ಕೊಂಬಕ್ಕಾಗಲ್ಲ. ಅವರೇ ಅತ್ತೆ ಮಾವ ಏನಿದ್ರು ಅವರೇ ಹೇಳಿ ಕಳಿಸ್ತಾರೆ. ಯಾಕೆ ಬೇಕು? ಸ್ವಲ್ಪ ದಿನ ಇನ್ನೂ ಚೆನ್ನಾಗಿ ಬುದ್ಧಿ ಕಲ್ಕಂಬ್ಲಿ. ಅಯ್ಯೋ, ಬಂದಿದ್ದ ತಕ್ಷಣ ಬಿಟ್ಕೊಬಿಟ್ರೆ ನಾನು ಅಷ್ಟೇ. ಅಯ್ಯೋ ಸುಗುಣ, ನೋಡಪ್ಪ, ನಾನು ಬಂದಿದ್ದ ತಕ್ಷಣ ಚೆನ್ನಾಗಿ ಆಗ್ಬಿಟ್ಲು ಅಂತೇಳಿ ಸದ್ರ ಹಾಕ್ತೀನಿ. ಸ್ವಲ್ಪ ದಿನ ಚೆನ್ನಾಗಿ ಅಯ್ಯ ಅನ್ಬೇಕು. ಇನ್ನೂ ಕೋಳು ನೀರು ಇಲ್ದಂಗೆ ಅಲ್ಲೂ ಇಲ್ಲೂ ಹೊಲ್ದ್ಕೊಂಡು ಅಯ್ಯ ಅನ್ಬೇಕು. ಆವಾಗ ಗೊತ್ತಾಗೋದು. ಮನೆಗೆ ಬಂದ್ರೂ ಇಲ್ಲಿದ್ರು ಯಾರು ಮಾತಾಡಿಸ್ಬಾರ್ದು. ಹಂಗಿದ್ರೆ ಮಾತ್ರ. ಕೂಕಂಬ್ಲಿ ಬಿಡಪ್ಪ, ಇಲ್ಲೇ ಕೂಕಂತಾನಂದು ಕೂಕಂಬ್ಲೇಳು. ಕೂಕಂಬ್ಲಿ ಇದೆ ಅವನಿಗೆ. ಹೇಳೋದು ಕೂಕಂತಾನ ನೋಡೋಣ. ಯಾರು ಮಾತಾಡ್ಸಲ್ಲ, ಅವಳು ಮಾತಾಡ್ಸಲ್ಲ, ನಾವು ಮಾತಾಡ್ಸಲ್ಲ. ನೀನು ಮಾಡಿರೋ ಗನಂದರಿ ಕೆಲಸಕ್ಕೆ. ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಯಾಕ? ಎಲ್ಲ ಹಾಳು ಮಾಡ್ಕೊಂಡು ಇವಾಗೆಲ್ಲ ಬಂದಿದೆಯಲ್ಲ ನಮಗೆ ತಲೆ ತಿಂಬಕ್ಕೆ. ನಾವು ಬೇರೆ ಟೆನ್ಷನಾಗಿದ್ದೀವಿ. ನಿಂದೆಲ್ಲಿ ತಲೆ ಕೆಡಿಸ್ಕೊಂಬನ. ಇಲ್ಲಿಂದ ಹೊರಟೋದ್ರೆ ಸರಿ. ನೀನು ಸುಮ್ಮನೆ ಸುಮ್ಕಿರಪ್ಪ, ತಲೆ ಕೆಡಿಸ್ಬೇಡ. ಅವ್ನ ಪಾಡಿಗೆ ಅವನು ಹೋಗ್ತಾನೆ. ಕೂಕಂಬ್ಲಿ ಹೇಳೋದು ಕೂಕಂಬ್ಲಿ. ಯಾರು ಮಾತಾಡ್ಸಲ್ಲ ಅವನ್ನ. ಬಾ, ಅವ್ನು ಬಾಳು ನಾಯಿಗಿನ್ನ ಕಡೆ ಬಾ. ನಾನು ಯಾಕೆ ಮಾತಾಡೋಣ? ಇವನೇ ಎಲ್ಲ ಮಾತಾಡ್ತಾ ಇದ್ದಾರೆ. ಮಾತಾಡಲಿ, ಅದೇನು ಮಾತಾಡ್ತಾರೆ. ನಾನಂತೂ ನಿನ್ನ ಒಂದು ವಾರ 15 ದಿವಸ ಇನ್ನೂ ಚೆನ್ನಾಗಿ ಬುದ್ಧಿ ಕಲ್ಕೋಬೇಕು. ಮತ್ತು ಅವಳೇನಾದರೂ ಅದು ಇದು ಅಂತ ಮಾತಾಡಿ ಮತ್ತು ನಾನು ಡೈವರ್ಸ್ ವಾಪಸ್ ತಗೊಳ್ಳೋಣ, ಮತ್ತು ಅವಳಿಂದ ಹೋಗೋಣ. ಯಾಕೆ ಸುಮ್ಮನೆ ಸ್ವಲ್ಪ ದಿನ ಚೆನ್ನಾಗಿ ಅನ್ಬೇಕು. ಆವಾಗಲೇ ಬುದ್ಧಿ ಬರೋದು ಯಾರಿಗಾಗ್ಲೇಳು.
ಅಡಿಗೆ ಇವನು ಹಿಂಗೆ ಕುಕ್ಕಂಬ್ಲೇಳು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಇವನು ಮನುಷ್ಯ ಅಲ್ಲ ಇವನು. ನಡಿ ಇವನ ಬಗ್ಗೆ ಸುಮ್ಮನೆ ಮಾತಾಡಿ. ನಾವು ಯಾಕೆ ಒದ್ದು ಇವನು ಕೈ ನೋವು ಮಾಡ್ಕೊಂಬನ ಕುಕ್ಕಂಬ್ಲೇಳು. ಇವ್ನ ಯಾರು ಮಾತಾಡ್ಸಕ್ಕೆ ಹೋಗ್ಬೇಡ್ರಿ. ಇವನ್ನ ಕೈ ಬಿಟ್ಟು ಸುಮ್ಮನೆ ಆಗ್ಬಿಡ್ರಿ. ಹೊಡಿಲೇಳು ನಮ್ಮಪ್ಪ ನಮ್ಮಮ್ಮ ಹೊಡಿಲೇಳು. ಅವ್ರ ಕೈಯಿಂದ ಹೊಡೆಸ್ಕೊಂಡ ಮೇಲಾದ್ರೂ ನಾನು ಹೋಗ್ಬಿಡ್ತೀನಿ. ನನಗೆ ಪೊಲೀಸ್ ಸ್ಟೇಷನಿಗೆ ಕಳಿಸ್ಲೇಳು. ಅಲ್ಲಾದ್ರೂ ಹೋಗಿದ್ದು ಬಿಡ್ತೀನಿ. ಇಲ್ಲಿ ಸುಮ್ಮನಾದ್ರೂ ಕೂತ್ಕೊಂಡಿರ್ತೀನಿ. ಏನು ಮಾಡೋಣ ನಾನು ಇವಾಗ? ಏನಾದರೂ ಮಾಡಿ ನನ್ನ ಜೀವನ ನೆಟ್ಟಗೆ ಮಾಡ್ಕೊಂಡ್ರೆ ನನ್ನ ಜೀವನ ನೆಟ್ಟಗೆ ಆಗಲಿಲ್ವಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಇಲ್ಲ ನಮ್ಮಪ್ಪ ನಮ್ಮಮ್ಮ ಹೊಡೆದು ನನಗೆ ಶಿಕ್ಷೆನಾದರೂ ಕೊಡಲಿ. ಯಾಕಂದ್ರೆ ನಾನಂಥ ಪಾಪಿಷ್ಟ, ನಾನಂಥ ಪಾಪಿ. ಸುಗುಣ ಬಾ, ಹೊಡಿ ಬಾ ನನ್ನ. ಸುಗುಣ ನನ್ನ ಹೊಡಿ ಬಾ ಸುಗುಣ. ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ ನಾನು ಸುಮ್ಮನೆ ಹೋದ್ರೆ ವಾಸಿ. ನಾನು ಯಾಕೆ ಹೊಡಿಯೋಣ? ಹೊಡೆದು ಒಬ್ರನ್ನ ಕರ್ಮ ಸುತ್ಕೊಳ್ಳೋದ್ಕಿನ ನನ್ನ ಪಾಡಿಗೆ ನನ್ನ ಕೆಲಸ ನೋಡ್ಕೊಂಡು ನನ್ನ ಪಾಡಿಗೆ ನಾನು ಹೋದ್ರೆ ಸಾಕು. ಏನಾದರೂ ಮಾತಾಡ್ಕೊಳ್ಳೇಳು. ನನಗೆ ಕೆಲಸಕ್ಕೆ ಟೈಮ್ ಆಗುತ್ತೆ, ನನ್ನ ಕೆಲಸಕ್ಕೆ ಬೇರೆ ಹೋಗಬೇಕು. ಏನಾದರೂ ಮಾಡ್ಕೊಳ್ಳೇಳು. ಸುಗುಣ ನನ್ನ ನೋಡಿ ಬಾ. ಸುಗುಣ ಎಲ್ಲಿದ್ಯಾ? ಬಾ, ಎಲ್ಲರೂ ನನ್ನ ನೋಡಿ ಬನ್ನಿ. ನನ್ನ ಎಲ್ಲರೂ ಹಿಡ್ಕೊಂಡು ಚೆನ್ನಾಗಿ ಬಾರಿಸ್ ಬನ್ನಿ. ನಿಮ್ಮ ಕೈ ಇಲ್ಲ ಅಂದ್ರೂ ನನಗೇನಾದರೂ ಆಗಲಿ, ನನಗೇನಾದರೂ ಶಿಕ್ಷೆ ಆಗಲಿ. ನನ್ನ ಮನೆಯವರೆಲ್ಲ ಹಿಡ್ಕೊಂಡು ನನ್ನ ಹೊಡೀಲಿ. ಅಪ್ಪ ಅಮ್ಮ ಬರ್ರಿ, ಹೋಗ್ಬೇಡಿ. ಸುಗುಣ ಬಾ. ಸುಗುಣ ಎಲ್ಲಿದ್ಯಾ? ನನ್ನ ನೋಡಿ ಬಾರೇ. ಸುಗುಣ ಎಲ್ಲಿದ್ಯಾ? ಬಾ, ನನ್ನ ನೋಡಿ ಬಾ. ಸುಗುಣ ಪ್ಲೀಸ್ ಸುಗುಣ ಹೊಡಿ ಬಾರೇ. ಅಣ್ಣ ಅದಕ್ಕೆ ಬನ್ನಿ ಎಲ್ಲರೂ. ಎಲ್ಲಿದ್ದೀರಾ? ಋತು ಎಲ್ಲಿದೆಯಾ? ಋತು ಬಾರಮ್ಮ, ಹೊಡಿ ಬಾ. ನೀನಾದರೂ ಹೊಡಿ ಬಾರಮ್ಮ. ನೀನು ಹೊಡೆದ್ಬಿಟ್ರೆ ನಾನು ಮಾಡಿರೋ ಕರ್ಮ ಪಾಪ ಎಲ್ಲ ಪರಿಹಾರ ಆಗುತ್ತೆ. ನನಗೆಲ್ಲ ಪರಿಹಾರ ಆಗ್ಬಿಡುತ್ತೆ. ಬಾರಮ್ಮ ಮಗಳೇ. ಋತು ಬಾರಮ್ಮ. ಎಲ್ಲಿದೆಯಾ ಮಗಳೇ? ಬಾರಮ್ಮ. ಎಲ್ಲರೂ ಬನ್ನಿ, ನಮ್ಮ ಮನೆಗಳವರೆಲ್ಲ ನನ್ನ ಹಿಡ್ಕೊಂಡು ಹೊಡಿ ಬನ್ನಿ. ನನಗೇನಾದರೂ ಆಗಲಿ ಬನ್ನಿ. ಏನಾದರೂ ಆಗಲಿ ಹೇಳು. ನಾನು ಮಾಡಿರೋ ಕರ್ಮಕ್ಕೆ ನಿಮ್ಮಿಂದ ಓಡಿಸ್ಕೊಂಡು ಅದು ನನಗೆಲ್ಲ ಪರಿಹಾರ ಆಗಲಿ ಬನ್ನಿ. ಅಷ್ಟು ಮಾಡಿದೀನಿ ಬನ್ನಿ. ನಾನು ಹಿಂಗೆ ಸತ್ತುಬಿಟ್ರೆ ನನಗೆ ಪಾಪ ಕರ್ಮ ಅನ್ನೋದು ನನಗೆ ಬಿಡೋದಿಲ್ಲ. ಇನ್ನು ಮುಂದೆ ನನಗೆ ಬಿಡೋದಿಲ್ಲ. ಇದೆಲ್ಲನ ನಾನು ಸುಗುಣಿಗೆ ಮೋಸ ಮಾಡಿದ್ದೀನಿ, ತಂದೆ ತಾಯಿಗೆ ಮೋಸ ಮಾಡಿದ್ದೀನಿ, ಅಣ್ಣಂಗೆ ಮೋಸ ಮಾಡಿದ್ದೀನಿ, ಅತ್ತಿಗೆಗೆ ಮೋಸ ಮಾಡಿದ್ದೀನಿ, ಪ್ರತಿಯೊಬ್ಬರಿಗೂ ನಾನು ಮೋಸ ಮಾಡಿದ್ದೀನಿ. ಅಣ್ಣ ಅದಕ್ಕೆ ಪ್ಲೀಸ್ ಬನ್ನಿ, ಎಲ್ಲರೂ ಬಂದು ನನ್ನ ಕಾಪಾಡಿ. ಎಲ್ಲರೂ ನನ್ನ ಹೊಡೆದು ಬರ್ರಿ, ಕಾಪಾಡಬೇಡ್ರಿ. ಕಾಪಾಡೋದಕ್ಕಿಂತ ನಾನು ಹೊಡಿ ಬರ್ರಿ. ನಿಮ್ಮ ಕೈಲಿಂದಲೂ ನನಗೇನಾದರೂ ಶಿಕ್ಷೆ ಆಗಲಿ. ನಿಮ್ಮ ಕೈಯಿಂದ ನನಗೆ ಶಿಕ್ಷೆ ಆಗಬೇಕು. ಬನ್ನಿ ಪೊಲೀಸ್ ಸ್ಟೇಷನ್ಗಾದ್ರೂ ನಿಮ್ಮ ಕೈ ಯಾರೇ ನನ್ನ ಹಿಡ್ಕೊಂಡು ಕೊಡ್ರಿ. ಬೇಕಾದ್ರೆ ನಾನು ಪೊಲೀಸ್ ಸ್ಟೇಷನ್ಗಾದ್ರೂ ಹೋಗಿರ್ತೀನಿ. ಯಾರು ಬರ್ತಾ ಇಲ್ಲ, ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾಕಂದ್ರೆ ನಾನು ಅಷ್ಟು ಪಾಪಿಷ್ಟ. ನಮ್ಮ ಹಣೆ ಎಲ್ಲಿಗೆ ತಗೊಂಡೋಗಿ ಚಚ್ಚಬೇಕಪ್ಪ? ನಾನು ಮಾಡಿರೋ ಕರ್ಮಕ್ಕೆ ನಾನು ವಿಜಿ ನಂಬ್ಕೊಂಡು ಹೋಗಿದ್ಕೆ ಏನಾಯ್ತಪ್ಪ ನನಗೆ ಇವತ್ತೇನಾಯಿತು ನನಗೆ? ನಿಜವಾಗ್ಲೂ ನನ್ನ ಹಣೆ ಬರ ಚೆನ್ನಾಗಿಲ್ಲ. ಹಣೆ ಬರ ಚೆನ್ನಾಗಿಲ್ಲದ ಮೇಲೆ ಈ ಹಣೆ ಯಾಕಿರಬೇಕು? ಕುಟ್ಕೋ ಹೇಳ್ತೀನಿ, ಕುಟ್ಕೋ. ನಿನ್ನ ಹಣೆ ಬರೋಕ್ಕೆ ನೀನೇ ಹೊಣೆ. ಹಣೆ ಬರೋಕ್ಕೆ ಯಾರು ಹೊಣೆ ಅಂದರೆ ನೀನೇ ಹೊಣೆ. ಹಣೆ ಬರೋಕ್ಕೆ ಹೊಣೆ ಯಾರು ಅಂದರೆ ನೀನೇ. ನೀನು ಬಿಟ್ಟು ಹಣೆಯನ್ನು ಕುಟ್ಕೊಂಡ್ರೆ ಏನಕ್ಕೆ ಬಂದಂಗೆ? ನೀನು ಮಾಡಿರೋ ಇದಕ್ಕೆ ಇನ್ನು ಹಣೆ ಬೇರೆ ಕುಟ್ಕೊಂಡ್ಲೇ ಬಿಡು. ಅವನಿಗೆ ನೋವಾಗೋದು. ಏನು ಮಾಡೋದು ಇವಾಗ? ನಾನು ಏನು ಮಾಡಬೇಕು? ಅಯ್ಯೋ ದೇವ್ರೇ, ನನಗೇನಾದರೂ ದಾರಿ ತೋರ್ಸಪ್ಪ. ದೇವ್ರೇ ನನಗೇನಾದರೂ ದಾರಿ ತೋರಿಸು. ನೋಡಿದ್ರಲ್ಲ ವೀಕ್ಷಕರೇ, ಬಂದಿದ್ದೀನಿ. ಯಾರು ನಾನು ಮಾತಾಡಿಸ್ತಾ ಇರಲ್ಲ. ಎಲ್ಲರೂ ನನ್ನ ಹಿಡ್ಕೊಂಡು ಹೊಡೆ ಬರ್ರಿ ಅಂತಲೇ ಬಂದಿದ್ದೀನಿ. ಆದರೂ ನಮ್ಮಪ್ಪ ನಮ್ಮಮ್ಮನೂ ತಲೆ ಕೆಡಿಸ್ಕೊಳ್ತಾ ಇಲ್ಲ, ನನ್ನ ಹೆಂಡ್ತಿನೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಏನು ಮಾಡಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಯಾರಾದರೂ ನನಗೆ ಸಹಾಯ ಮಾಡ್ತೀರಾ? ಏನು ಮಾಡಬೇಕು ನನ್ನ ಜೀವನ ಸರಿ ಮಾಡ್ಕೊಳ್ಳೋಕ್ಕೆ ಅನ್ನಿಸ್ತಾ ಐತೆ. ಸುಗುಣನ ಒಪ್ಕೊಳ್ತಾ ಇಲ್ಲ. ಅಯ್ಯೋ ಅವಿಜಿ ನಂಬ್ಕೊಂಡು ಹೋಗಿದ್ದಕ್ಕೆ ನನಗೆ ಇವತ್ತು ಹಿಂಗಾಯಿತು ನೋಡಿದ್ರಲ್ಲ. ಅಯ್ಯೋ ನನ್ನ ಜೀವನ ಬೀದಿ ಪಾಲಾಯಿತು. ನಾನು ಬೀದಿಗೆ ಬಿದ್ದೆ. ನನ್ನ ಸಂಸಾರ ಹಾಳಾಗೋಯ್ತು. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.